ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದೇಶಭ್ರಷ್ಟರಾಗಿ ಭಾರತಕ್ಕೆ ಓಡಿ ಬಂದಿರೋ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಅಲ್ಲಿನ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಭಾರತ ಸರ್ಕಾರಕ್ಕೆ ಶೇಖ್ ಹಸೀನಾರನ್ನು ಒಪ್ಪಿಸುವಂತೆ ಬಾಂಗ್ಲಾ ಸರ್ಕಾರ ಮನವಿ ಕೂಡ ಮಾಡಿಕೊಂಡಿದೆ. ಅದಕ್ಕೊಪ್ಪಿ ಭಾರತ ಏನಾದರೂ ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಒಪ್ಪಿಸಿದರೆ ಅವರಿಗೆ ಅಲ್ಲಿ ಗಲ್ಲು ಶಿಕ್ಷೆ ಪಕ್ಕಾ ಆಗುತ್ತೆ. ಆದರೆ ಭಾರತ ಏನು ಮಾಡುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ. ಈ ನಡುವೆ ಶೇಖ್ ಹಸೀನಾರಂತೆ ಗಲ್ಲು ಶಿಕ್ಷೆಗೆ ಗುರಿಯಾದ ಜಗತ್ತಿನ ಪ್ರಮುಖರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ದೇಶಗಳಲ್ಲಿ ಆ ದೇಶದ ಪ್ರಮುಖರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಜಗತ್ತಿನ ಪ್ರಮುಖ ನಾಯಕರುಗಳ ಪಟ್ಟಿಯಲ್ಲಿ ಪ್ರಮುಖವಾಗಿ ಕೇಳಿಬರೋ ಮತ್ತು ದೊಡ್ಡ ಹೆಸರು ಅಂದರೆ ಅದು ಸದ್ದಾಂ ಹುಸೇನ್. 1979ರಿಂದ 2003 ತನಕ ಇರಾಕ್ ಅಧ್ಯಕ್ಷರಾಗಿದ್ದ ಸದ್ದಾಂ ಹುಸೇನ್ ಬಗ್ಗೆ ಒಂದೆರಡು ನಿಮಿಷದಲ್ಲಂತೂ ಚಿಕ್ಕದಾಗಿ ಹೇಳೋದಕ್ಕಾಗೋದಿಲ್ಲ. ಸೀರಿಯಲ್ ಎಪಿಸೋಡ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವರನ್ನ 2003ರಲ್ಲಿ ಅಮೇರಿಕದ ಮಿಲಿಟರಿ ಸೆರೆ ಹಿಡಿಯುತ್ತೆ. ಯುದ್ಧದ ಹೆಸರಲ್ಲಿ ಅಪರಾಧ ಮಾಡಿದ್ದಾರೆ ಅನ್ನೋ ಕಾರಣ ಕೊಟ್ಟು ಸದ್ದಾಂ ಹುಸೇನ್ಗೆ ಇರಾಕ್ ನ್ಯಾಯಮಂಡಳಿ ವಿಚಾರಣೆ ಮಾಡುತ್ತೆ. ಈ ಕೇಸ್ನಲ್ಲಿ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿ 2006 ಡಿಸೆಂಬರ್ 30 ಸದ್ದಾಂ ಹುಸೇನ್ರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಗುತ್ತೆ. ಈ ಲಿಸ್ಟಲ್ಲಿರೋ ಎರಡನೇ ಹೆಸರು ಸೆಲಾಲ್ ಬಯಾರ್. ಇವರು 1950ರಿಂದ 1960 ತನಕ ಟರ್ಕಿ ದೇಶದ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೂ ಮೊದಲು 1937ರಿಂದ 1939 ತನಕ ಟರ್ಕಿ ದೇಶದ ಪ್ರಧಾನಿ ಕೂಡ ಆಗಿರ್ತಾರೆ. ಟರ್ಕಿಯಲ್ಲಿ 1960ರಲ್ಲಿ ಮಿಲಿಟರಿ ದಂಗೆ ಆಗುತ್ತೆ. ಅದಾದ ನಂತರ ಸೆಲಾಲ್ ಬಯಾರ್ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅವರ ಮೇಲೆ ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೀರಿ ಅನ್ನೋ ಆರೋಪವನ್ನು ಹೊರಿಸಲಾಗಿರುತ್ತೆ. ನಂತರ ಅವರಿಗೆ ವಿಧಿಸಿದ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ವಯಸ್ಸು ಮತ್ತು ಅನಾರೋಗ್ಯದ ಕಾರಣದಿಂದ 1964ರಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಇನ್ನು ಈ ಪಟ್ಟಿಯಲ್ಲಿ ಕೇಳಿಬರೋ ಮೂರನೇ ಹೆಸರು ಜುಲ್ಫಿಕರ್ ಅಲಿ ಭುಟ್ಟೋ. ಇವರು ಪಾಕಿಸ್ತಾನದವರು. 1971ರಿಂದ 1977 ತನಕ ಜುಲ್ಫಿಕರ್ ಅಲಿ ಭುಟ್ಟೋ ಪಾಕಿಸ್ತಾನದ ಪ್ರಧಾನಿ ಆಗಿರ್ತಾರೆ. ಮಿಲಿಟರಿ ಜನರಲ್ ಆಗಿದ್ದ ಜಿಯಾವುಲ್ ಹಕ್ ನೇತೃತ್ವದಲ್ಲಿ ಮಿಲಿಟರಿ ದಂಗೆ ಆದ ಬಳಿಕ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಗುತ್ತೆ. ರಾಜಕೀಯ ಪ್ರೇರಿತ ಕೊಲೆ ಕೇಸ್ನಲ್ಲಿ ಭುಟ್ಟೋ ಅವರನ್ನು ದೋಷಿ ಅಂತ ಘೋಷಣೆ ಮಾಡಲಾಗುತ್ತೆ. 1979 ಏಪ್ರಿಲ್ 4 ಭುಟ್ಟೋ ಅವರನ್ನ ಗಲ್ಲಿಗೇರಿಸಲಾಗುತ್ತೆ. ಇನ್ನು ನಾಲ್ಕನೇ ಹೆಸರು ಅದ್ನಾನ್ ಮೆಂಡೆರಸ್. ಇವರು 1950ರಿಂದ 1960 ತನಕ ಟರ್ಕಿ ದೇಶದ ಪ್ರಧಾನಿ ಆಗಿರ್ತಾರೆ. 1960 ದಂಗೆಯ ಬಳಿಕ ಸಂವಿಧಾನದ ಉಲ್ಲಂಘನೆ ಮತ್ತು ಅಧಿಕಾರದ ದುರುಪಯೋಗದ ಆರೋಪದ ಮೇಲೆ ಅದ್ನಾನ್ ಮೆಂಡೆರಸ್ ಅವರನ್ನು ಪದಚ್ಯುತಿ ಮಾಡಲಾಗುತ್ತೆ. 1961 ಸೆಪ್ಟೆಂಬರ್ 17 ಗಲ್ಲಿಗೇರಿಸಲಾಗುತ್ತೆ. ಈ ಘಟನೆ ಟರ್ಕಿ ದೇಶದ ರಾಜಕಾರಣದಲ್ಲಿ ಅತ್ಯಂತ ಕರಾಳ ಅಧ್ಯಾಯ ಅಂತ ಹೇಳಲಾಗುತ್ತೆ. ಇನ್ನು ಐದನೇ ಹೆಸರು, ಇದು ಬರೀ ಹೆಸರಲ್ಲ, ಪ್ರಮುಖ ಹೆಸರು, ಬೆನಿಟೋ ಮುಸೋಲಿನಿ. 1922ರಿಂದ 1943 ತನಕ ಇಟಲಿ ಪ್ರಧಾನಿಯಾಗಿದ್ದ ಇವರು ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬಿಟ್ರು. ಮನುಷ್ಯತ್ವವನ್ನು ಆತಂಕಕ್ಕೆ ತಳ್ಳಿದವರು. ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಇಟಲಿಯ ಜನರೇ ಮುಸೋಲಿನಿ ವಿರುದ್ಧ ತಿರುಗಿ ಬೀಳ್ತಾರೆ. ಅವರನ್ನು ಸೆರೆ ಹಿಡಿದು 1945 ಏಪ್ರಿಲ್ 28 ಸಾರ್ವಜನಿಕವಾಗಿ ಉಲ್ಟಾ ನೇತಾಕಿ ಹೊಡೆದು ಹತ್ಯೆ ಮಾಡ್ತಾರೆ. ಈ ಕೊಲೆಯಿಂದಾಗಿ ಇಟಲಿಯಲ್ಲಿ ಫ್ಯಾಸಿಸಮ್ನ ಅಂತ್ಯ ಕೂಡ ಆಗುತ್ತೆ. ಇನ್ನು ಇಮ್ರೆ ನಾಗಿ. ಇವರು 1953ರಿಂದ 1956 ತನಕ ಹಂಗೇರಿ ದೇಶದ ಪ್ರಧಾನಿ ಆಗಿರ್ತಾರೆ. 1956 ಸೋವಿಯತ್ ನಿಯಂತ್ರಣದ ವಿರುದ್ಧದ ದಂಗೆಯ ಸಂದರ್ಭದಲ್ಲಿ ಹಂಗೇರಿ ದೇಶವನ್ನು ಇಮ್ರೆ ನಾಗಿ ಮುನ್ನಡೆಸಿರ್ತಾರೆ. ಆಮೇಲೆ ಅವರನ್ನು ಅರೆಸ್ಟ್ ಮಾಡಿ ರಹಸ್ಯವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 1958 ಜೂನ್ 16 ಗಲ್ಲಿಗೇರಿಸಲಾಗುತ್ತೆ. ಇದಾದಮೇಲೆ ಏಳನೇ ಹೆಸರು ಹಿಡೇಕಿ ಟೋಜೋ. ಇವರು 1941ರಿಂದ 1944 ತನಕ ಜಪಾನ್ ದೇಶದ ಪ್ರಧಾನಿ ಆಗಿರ್ತಾರೆ. ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಹಿಡೇಕಿ ಟೋಜೋ ಜಪಾನ್ ದೇಶವನ್ನು ಮುನ್ನಡೆಸಿರ್ತಾರೆ. ಜಪಾನ್ ಆ ಯುದ್ಧದಲ್ಲಿ ಸೋತ ನಂತರ ಅಂತಾರಾಷ್ಟ್ರೀಯ ಮಿಲಿಟರಿ ನ್ಯಾಯಾಲಯ
ಅವರ ಮೇಲೆ ಯುದ್ಧಾಪರಾಧಗಳನ್ನು ಹೊರಿಸುತ್ತೆ. 1948 ಡಿಸೆಂಬರ್ 23ನೇ ತಾರೀಕು ಅವರನ್ನು ಗಲ್ಲಿಗೇರಿಸಲಾಗುತ್ತೆ. ಇನ್ನು 8ನೇ ಹೆಸರು ನೀವು ಬಹುತೇಕ ಕೇಳಿರ್ತೀರಾ, ಪಾಕಿಸ್ತಾನದ ಪರ್ವೇಜ್ ಮುಷರಫ್. 2001ರಿಂದ 2008 ತನಕ ಪಾಕಿಸ್ತಾನದ ಅಧ್ಯಕ್ಷರಾಗಿರ್ತಾರೆ. 2019ರಲ್ಲಿ ಇವರಿಗೆ ದೇಶದ್ರೋಹದ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆ ಘೋಷಣೆ ಮಾಡಲಾಗುತ್ತೆ. ಆ ಬಳಿಕ ಉನ್ನತ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. 2023ರಲ್ಲಿ ಪರ್ವೇಜ್ ಮುಷರಫ್ ಸಾವನ್ನಪ್ತಾರೆ. ಈ ಲಿಸ್ಟಲ್ಲಿ ಕೇಳಿಬರೋ ಕೊನೆಯ ಹೆಸರು ಮತ್ತು ಲೇಟೆಸ್ಟ್ ನೇಮ್ ಅಂದರೆ ಶೇಖ್ ಹಸೀನಾ. ಇವರು 1996ರಿಂದ 2001ರವರೆಗೆ ಮತ್ತು 2009ರಿಂದ 2024ರವರೆಗೆ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದರು. ಹೋದ ವರ್ಷ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಕೊಲ್ಲಲಾಗುತ್ತೆ. ಈ ಕೇಸ್ನಲ್ಲಿ ಬಾಂಗ್ಲಾದೇಶದ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ಲು ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಇದು ಬಾಂಗ್ಲಾದೇಶದ ಇತ್ತೀಚಿನ ಇತಿಹಾಸದಲ್ಲಿ ಪ್ರಮುಖ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.